जिया श्रीरेणुकाचार्यः शिवाचार्यशिखामणिः यो वीरशैवसिद्धान्तं स्थापयामास भूतले ಬಾಳೆಗೊಂದು ಗೊನೆ ಇರುವಂತೆ ಬಾಳಿಗೊಂದು ಗುರಿ ಇರಲಿ ಹರಿಹರ ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಹಳೇಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸಂಯೋಜಿಸಿದಂಥ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜಾ ಹಾಗೂ ಧರ್ಮ ಜಾಗೃತಿ ಸಮಾರಂಭವನ್ನು ಉದ್ಘಾಟಿಸಿದಂಥ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಗೌರವಾಧ್ಯಕ್ಷರು, ಯಡಿಯೂರು ಕ್ಷೇತ್ರದ ಪಟ್ಟಾಧ್ಯಕ್ಷರೂ ಆದ ಶ್ರೀ ರೇಣುಕ ಶಿವಾಚಾರ್ಯ ಸ್ವಾಮಿಗಳವರೇ, ಸಮಾರಂಭದ ನೇತೃತ್ವ ವಹಿಸಿ ಉಪದೇಶಾಮೃತವನ್ನು ನೀಡಿದಂಥ ಮಳಲೈ ಸಂಸ್ಥಾನ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರೇ, ನುಡಿಸೇವೆಯನ್ನು ಸಲ್ಲಿಸಿದಂಥ ಅನುಭಾವಿಗಳಾದ ಶ್ರೀ ಮಲ್ಲಿಕಾರ್ಜುನ್ ದೇವಾಂಗವರೇ, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂಥ ವೀರಶೈವ ಸಮಾಜದ ಹಿರಿಯ ಧುರೀಣರಾದಂಥ ಶ್ರೀ ಎನ್ ಜೆ ನಾಗನಗೌಡರವರೇ, ಹಳೆ ಹರ್ಲಾಪುರ ಗ್ರಾಮದ ಉತ್ಸಾಹಿ ಕಾಂಗ್ರೆಸ್ ಯುವ ಧುರೀಣರಾದಂಥ ಪಟೇಲ್ ಹಾಲೇಶ್ ಗೌಡ್ರವರೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಹರಿಹರ ಘಟಕದ ಅಧ್ಯಕ್ಷರಾದ ಶ್ರೀ ಡಿ ಜಿ ಶಿವಾನಂದಪ್ಪನವರೇ, ಸಂಗೀತ ಸೇವೆಯನ್ನು ಸಲ್ಲಿಸಿದಂಥ ಶ್ರೀ ಕಾಂತರಾಜ್ ವೀರೇಶ್ ಸಂಗಡಿಗರೇ, ಭರತನಾಟ್ಯವನ್ನು ಮಾಡಿದಂಥ ಕುಮಾರಿ ವರ್ಷಿಣಿಯವರೇ, ಕಾರ್ಯಕ್ರಮ ಸಂಯೋಜಿಸಿದಂಥ ದೇವಸ್ಥಾನ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಜುಂಜಪ್ಪ ಹೆಗ್ಗಪ್ಪನವರನ್ನು ಮೊದಲು ಮಾಡಿ ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, ಸೇವಾ ಕರ್ತೃಗಳೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಹರಿಹರ ನಗರದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಪ್ರತಿ ವರ್ಷ ಆಷಾಢ ಮಾಸದ ಅಂಗವಾಗಿ 3 ದಿನಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ, ಜನರ ಒಳಿತಿಗಾಗಿ ಇಷ್ಟಲಿಂಗ ಮಹಾಪೂಜಾ ಸಂಜೆ ಪ್ರಶಾಂತ ವಾತಾವರಣದಲ್ಲಿ ಧರ್ಮ ಜಾಗೃತಿ ಸಮಾರಂಭ ಸಾಗಿಕೊಂಡು ಬರ್ತಾ ಇದೆ. ಚಿಕ್ಕದಾದಂಥ ಈ ದೇವಸ್ಥಾನ ಇಷ್ಟು ಭವ್ಯವಾಗಿ ಸುಂದರವಾಗಿ ನಿರ್ಮಾಣಗೊಳ್ಳಲಿಕ್ಕೆ
ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳಾಗಲಿ, ಈ ಭಾಗದ ಅನೇಕ ಭಕ್ತರು ಸಹಕರಿಸಿದ ಪರಿಣಾಮವಾಗಿ ಇಂಥ ಅದ್ಭುತ ಸಭಾಂಗಣವನ್ನು ನೀವೆಲ್ಲ ಕಾಣ್ತಾ ಇದ್ದೇವೆ. ಹರಿಹರ ನಗರಕ್ಕೆ ಬರೋದಂದ್ರೆ ಒಬ್ಬ ಹೆಣ್ಣು ಮಗಳು ತವರು ಮನೆಗೆ ಬಂದರೆ ಎಷ್ಟು ಸಂತೋಷವಾಗಬೇಕು, ಅಷ್ಟೇ ಸಂತೋಷ ಹರಿಹರ ನಗರಕ್ಕೆ ರಂಭಾಪುರಿ ಜಗದೊಳು ಆಗಮಿಸಿದಾಗ ಅದೇ ಸಂತೋಷವನ್ನು ನಾವು ಕಾಣ್ತಾ ಇದ್ದೇವೆ. ಎಷ್ಟೇ ಒತ್ತಡಗಳಿದ್ದರೂ ಕೂಡ ಪ್ರತಿ ವರ್ಷ 3 ದಿನಗಳ ಕಾರ್ಯಕ್ರಮ ಸೇವಾ ಸಮಿತಿಯವರು ಬಹಳ ವ್ಯವಸ್ಥಿತವಾಗಿ ಜನರಿಗೆ ಯಾವುದೇ ರೀತಿ ಒತ್ತಾಯ ತೊಂದರೆಯನ್ನು ಮಾಡದೆ ಸುಲಭವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗೆ ನಡೆದಂಥ ಮೊದಲ ದಿನದ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಭಾಳಷ್ಟು ಧರ್ಮಾಭಿಮಾನಿಗಳು ಪಾಲ್ಗೊಂಡು ಪೂಜೆಯಲ್ಲಿ ಅಭಿಷೇಕ ಮಾಡಿ ತೀರ್ಥ ಪ್ರಸಾದ ಪಡೆದು ಧನ್ಯರಾಗಿರುವಂಥದ್ದು ಬಂದಂಥ ಜನರಿಗೆ ಮನವರಿಕೆ ಇದೆ. ಸಾಯಂಕಾಲ ನಡೆಯುವಂಥ ಈ ಸಮಾರಂಭದಲ್ಲಿ ಭಕ್ತಾದಿಗಳು ಬರೋದು ಸ್ವಲ್ಪ ತಡವಾಗಿ ಆದರೂ ಇದ್ದಂಥ ಸಭಾಂಗಣದ ಒಡಲು ಸ್ವಲ್ಪ ಹೆಚ್ಚು ಕಮ್ಮಿ ತುಂಬಿರುವಂಥದ್ದು ನಿಮ್ಮೆಲ್ಲರಲ್ಲಿರುವಂಥ ಒಂದು ಧರ್ಮಾಸಕ್ತಿ, ಪೀಠಗಳ ಮೇಲೆ ಇಟ್ಟಿರುವಂಥ ಶ್ರದ್ಧಾ ಮನೋಭಾವ ಈ ಸಮಾರಂಭದ ಯಶಸ್ವಿಗೆ ಕಾರಣ ಅಂತ ನಾವು ಬಯಸ್ತಾ ಇದ್ದೇವೆ. ಈಗಾಗಲೇ ಎನ್ ಜಿ ನಾಗನಗೌಡರಾಗಲಿ, ಪಟೇಲ್ ಹಾಲೇಶ್ ಗೌಡರಾಗಲಿ ತಮ್ಮ ಒಡಲ ನುಡಿಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಆಧ್ಯಾತ್ಮ ಜೀವಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ್ ದೇವಾಂಗ್ ಅವರು ನೇರವಾದಂಥ ವಿಚಾರಗಳನ್ನು ಪ್ರಸ್ತಾಪಿಸಿ ಅತೃಪ್ತಿಯಿಂದ ಬಳಲುವಂಥ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಟ್ಟಂಥ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ಪವಿತ್ರ ಸಮಾರಂಭದಲ್ಲಿ ಯೋಗ ಯಡಿಯೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮಿಗಳ ಹೆಸರು ಇಲ್ಲಿ ಇದ್ದಿಲ್ಲ. ಬಹುಶಃ ದಾವಣಗೆರೆಯಲ್ಲಿ ನಡೆಯುವಂಥ ಬಹುದೊಡ್ಡ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತು ಅದರ ಪೂರ್ವ ತಯಾರಿಗಾಗಿ ಅವರು ಬಂದಿದ್ದಾರೆ. ಆದರೆ ಮುದ್ರಣಗೊಂಡಂಥ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ಜುಲೈ 21 ಮತ್ತು 22ರಂದು ಏನು ನಡೀತಾ ಇದೆ ಅದರ ಆಮಂತ್ರಣ ಪತ್ರಿಕೆ ಹರಿಹರ ನಗರದ ಈ ಸಮಾರಂಭದಲ್ಲಿ ಬಿಡುಗಡೆ ಆಗುವಂಥ ಯೋಗ ಕೂಡಿ ಬಂದಿರುವಂಥದ್ದು ಬಹುಶಃ ಈ ಭಾಗದ ಭಕ್ತಿಯ ಶ್ರದ್ಧೆಯ ಸಂಕೇತ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಆ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಹರುಷವನ್ನು ಪ್ರಾರಂಭದಲ್ಲಿ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಬಹುಶಃ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಚತುರ್ವಿಧ ಪುರುಷಾರ್ಥಗಳನ್ನು ಸಂಪಾದಿಸಿಕೊಂಡು ಬಾಳಬೇಕಾಗ್ತಾಯಿದೆ. ಆ ಚತುರ್ವಿಧ ಪುರುಷಾರ್ಥಗಳು
ಯಾವುದು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಬಹುಶಃ ಈ 4 ಪುರುಷಾರ್ಥಗಳಲ್ಲಿ ಒಂದನ್ನಾದರೂ ನಾವು ಸಂಪಾದಿಸದೇ ಇದ್ದರೆ ಈ ಅರಿವುಳ್ಳಂಥ ಜನ್ಮ ನಿರರ್ಥಕವಾಗ್ತಾ ಇದೆ. ಮನುಷ್ಯ ಎಷ್ಟು ಬುದ್ಧಿವಂತನೋ ದೇವರು ಅದಕ್ಕಿಂತ ಬಹಳ ಬುದ್ಧಿವಂತ. ಇವತ್ತು ಮನುಷ್ಯನಿಗೆ ಏನು ಬೇಕಾಗಿದೆ? ಸಂಪತ್ತು ಬೇಕಾಗಿದೆ. ಆ ಸಂಪತ್ತಿನಿಂದ ತನ್ನ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಭಾವನೆ ಮಾತ್ರ ಮನುಷ್ಯನಿಗೆ ಇರ್ತಾ ಇದೆ. ಅರ್ಥ ಮತ್ತು ಕಾಮನೆಗಳನ್ನು ದೇವರು ಮಧ್ಯದಲ್ಲಿ ಇಟ್ಟಿದ್ದಾನೆ. ಪ್ರಾರಂಭದಲ್ಲಿ ಧರ್ಮ, ಮಧ್ಯದಲ್ಲಿ ಮನುಷ್ಯನಿಗೆ ಬೇಕಾದಂಥ ಸಂಪತ್ತು ಮತ್ತು ಇಷ್ಟಾರ್ಥಗಳನ್ನಿಟ್ಟು ಕೊನೆಯ ಹಂತದಲ್ಲಿ ಮೋಕ್ಷವನ್ನು ಇಟ್ಟಿದ್ದಾರೆ. ಇವತ್ತು ಮನುಷ್ಯ ಏನು ಸಂಪತ್ತನ್ನು ಬಯಸ್ತಾ ಇದ್ದಾನೆ, ಆ ಸಂಪತ್ತು ಬಯಸುವಂಥ ಮನುಷ್ಯ ಮೊದಲು ಧರ್ಮವನ್ನು ಸಂಪಾದಿಸಿಕೊಂಡು ಬಾಳದೇ ಇದ್ದರೆ ಆ ಭೌತಿಕವಾದಂಥ ಸಂಪತ್ತಾಗಲಿ ಅದರಿಂದ ಮನುಷ್ಯನ ಆಶೋತ್ತರಗಳಾಗಲಿ ಈಡೇರಿಕೆ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಎಷ್ಟೋ ಜನರು, ಕೆಲವರಿಗೆ ಧರ್ಮವೂ ಬೇಕಾಗಿಲ್ಲ, ಕೊನೆಯದಾದಂಥ ಮೋಕ್ಷವೂ ಕೂಡ ಬಯಸುವಂಥವರಲ್ಲ. ಆದರೆ ನಿಜವಾದ ಅರ್ಥದಲ್ಲಿ ಇವೆರಡನ್ನೂ ಪಡೆಯಬೇಕಾದರೆ ಧರ್ಮವೇ ಮೂಲ ಅನ್ನುವುದನ್ನು ಯಾರೂ ಕೂಡ ಮರೆಯಬಾರದು. ಧರ್ಮ ಏವ ಸಮಸ್ತಾನಾಂ ಯತ ಸಂಸಿದ್ಧಿ ಕಾರಣಂ ಅಂಥೇಳಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಹೇಳ್ತಾ ಇದ್ದಾರೆ. ಈಹ ಮತ್ತು ಪರದ ಶ್ರೇಯಸ್ಸಿಗೆ ಧರ್ಮವೇ ಭದ್ರವಾದಂಥ ಅಡಿಪಾಯ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಈ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯಲ್ಲಿ ನಾವು ಎಲ್ಲ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಜನ್ಮ ಕೊಟ್ಟಂಥ ತಾಯಿ, ಸಲಹಿದಂಥ ತಂದೆ, ಜೀವನ ವಿಕಾಸಕ್ಕೆ ಆಧ್ಯಾತ್ಮದ ವಿದ್ಯೆಯನ್ನು ಬೋಧಿಸಿದಂಥ ಗುರು, ಇವರು ದೇವರಿಗೆ ಸಮಾನ ಅಂಥೇಳಿ ತಿಳಿದು ಗೌರವಿಸಿ ನಮ್ಮ ಬಾಳ ಬದುಕನ್ನು ನಡೆಸ್ತೇವೆ. ಆದರೆ ಇವತ್ತು ಎಷ್ಟೋ ಜನ ಹೆತ್ತ ಒಡಲನ್ನು, ಹೊತ್ತ ಹೆಗಲನ್ನು ಮರೆಯುವಂಥ ಜನ ಭಾಳ ಜನ ಇದ್ದಾರೆ. ಇವತ್ತು ಎಷ್ಟೋ ಜನ ಮಕ್ಕಳು ವೃದ್ಧಾಪ್ಯದಲ್ಲಿರುವಂಥ ತಂದೆ ತಾಯಿಗಳನ್ನು ಗಮನಿಸಲಾರದಂಥ ಮಕ್ಕಳು ಕೂಡ ಇದ್ದಾರೆ. ಕೊನೆಗೆ ಅವರ ಅಂತ್ಯೇಷ್ಟಿ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ನಿಲುಕಲಾರದಂಥ ಮಕ್ಕಳನ್ನು ನಾವು ಕಾಣ್ತೇವೆ. ಇಂಥ ಮಕ್ಕಳಿಂದ ಯಾವ ಪುರುಷಾರ್ಥ ಪ್ರಾಪ್ತಿಯೂ ಕೂಡ ಮನುಷ್ಯನಿಗೆ ಆಗೋದಿಲ್ಲ. ಬಾಲ್ಯದಲ್ಲಿ ಹೆತ್ತ ತಂದೆ ತಾಯಿಗಳು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಏನೆಲ್ಲವನ್ನು ತ್ಯಾಗ ಮಾಡ್ತಾರೆ. ಆ ತ್ಯಾಗ ಮಾಡಿದಂಥ ತಂದೆ ತಾಯಿಗಳ ಕೊನೆಯ ಅವಸ್ಥೆಯಲ್ಲಿ ಯಾರೂ ನೋಡಲಾರದೆ ಇರುವಂಥ ಸಮಾಜ ಇವತ್ತು ಏನು ಸೃಷ್ಟಿ ಆಗ್ತಾ ಇದೆ,
ಇದು ಬಹುದೊಡ್ಡ ಆತಂಕಕಾರಿ ಬೆಳವಣಿಗೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರ್ದು. ಇವತ್ತು ಈ ಜಗತ್ತು ದೇವರು ಸೃಷ್ಟಿಸಿದಂಥ ಆಟದ ಮೈದಾನ ಇದು. ಈ ಮೈದಾನದಲ್ಲಿ ಸರಿಯಾಗಿ ನಾವು ಆಟವನ್ನು ಮಾಡಿದರೆ ಜೀವನದಲ್ಲಿ ಗೆಲುವು ನಿಶ್ಚಿತ. ಸರಿಯಾಗಿ ನಾವು ಆಟವನ್ನು ಆಡದೇ ಇದ್ದರೆ, ನಡೆದುಕೊಳ್ಳದೇ ಇದ್ದರೆ ಸೋಲು ನಿಶ್ಚಿತವಾದಂಥದ್ದು. ಅದಕ್ಕೆ ಮನುಷ್ಯ ಜೀವನದಲ್ಲಿ ಅರಿತು ಆಚರಿಸಿ ಬಾಳಬೇಕು ಅನ್ನೋದನ್ನು ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಮುತ್ತಿನಂಥ ಮಾತನ್ನು ಅವರು ಹೇಳ್ತಾರೆ. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತಿ ದೇವೇಶಾಂ ತೇಷಾಂ ಆತ್ಮ ನಿರರ್ಥಕಮ್ಮನ್. ಈ ಮಾನವ ಜನ್ಮ ಬಹುಜನ್ಮದ ಪುಣ್ಯದ ಫಲ ಇದು. ಜನ್ಮ ಜನ್ಮಗಳಲ್ಲಿ ಮಾಡಿದಂಥ ಪುಣ್ಯದ ಬುತ್ತಿಯನ್ನು ಭಗವಂತನಲ್ಲಿ ಅಡವಿಟ್ಟು ಈ ಜೀವನ ಪಡೆದಿದ್ದೇವೆ. ಅರಿವುಳ್ಳಂಥ ಜನ್ಮದಲ್ಲಿ ಬಂದು ಒಂದಿಷ್ಟಾದರೂ ಶಿವಜ್ಞಾನವನ್ನು ಸಂಪಾದಿಸಿಕೊಳ್ಳದೇ ಇದ್ದರೆ, ಗುರು ಕಾರುಣ್ಯವನ್ನು ನಾವು ಪಡೆಯದೇ ಇದ್ದರೆ ಈ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಮನುಷ್ಯ ಒಂದು ಕಡೆಯಿಂದ ಕೇಳಿ ಇನ್ನೊಂದು ಕಡೆಗೆ ಮರೆತು ಮಲಗುವಂಥ, ಉದಾಸೀನ ಮಾಡುವಂಥ ಸಂದರ್ಭಗಳನ್ನು ಬಹಳಷ್ಟು ಕಡೆ ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಮನುಷ್ಯ ಜೀವನದಲ್ಲಿ ಭೌತಿಕವಾಗಿ ಬೆಟ್ಟದಷ್ಟು ಸಂಪತ್ತು ಗಳಿಸಿರ್ಬೋದು, ಅಧಿಕಾರದ ಸ್ಥಾನಮಾನಗಳನ್ನು ಸಮಾಜದಲ್ಲಿ ಪಡೆದಿರ್ಬೋದು. ಆದರೆ ಮನುಷ್ಯನಿಗೆ ಇರಬೇಕಾದಂಥ ಮಾನಸಿಕ ಶಾಂತಿ ನೆಮ್ಮದಿಯ ಕೊರತೆ ಭಾಳಷ್ಟು ಕಡೆಗೆ ನಾವು ನೀವೆಲ್ಲ ಕಾಣ್ತಾ ಇದ್ದೇವೆ. ಅಂಥ ಶಾಂತಿ ಸಮಾಧಾನ ಬದುಕಿಗೆ ಬೇಕಾಗಿತ್ತು ಅಂದರೆ ಅದು ದೈವ ಸಾನ್ನಿಧ್ಯದಲ್ಲಿ, ಗುರು ಸಾನ್ನಿಧ್ಯದಲ್ಲಿ ಮತ್ತು ಧರ್ಮದ ಆಚರಣೆಯಿಂದ ಅವು ನಮಗೆ ಸಿಗಲಿಕ್ಕೆ ಸಾಧ್ಯ ಹೊರತು ಬೇರೆಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಸೂಜಿ ಕಳ್ಕೊಂಡು ಬೆಳಕಿರುವಂಥ ಜಾಗದಲ್ಲಿ ಆ ಮುದುಕಿ ಸೂಜಿಯನ್ನು ಹುಡುಕಿದಂತೆ ಇವತ್ತು ಮನದ ಶಾಂತಿಯನ್ನು ನಾವೆಲ್ಲೋ ಕಳ್ಕೊಂಡು ಎಲ್ಲೆಲ್ಲೋ ಹುಡುಕಾಡಿದರೆ ಆ ಮನದ ಶಾಂತಿ, ಬದುಕಿಗೆ ನೆಮ್ಮದಿ ಖಂಡಿತವಾಗಿ ಸಿಗೋದಿಲ್ಲ. ಆ ಕಾರಣದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮಪೀಠಗಳಾಗಲಿ, ಋಷಿಮುನಿಗಳಾಗಲಿ, ಸಂತ ಮಹಂತರಾಗಲಿ ಆಯಾ ಕಾಲಘಟ್ಟಗಳಲ್ಲಿ ಬದುಕಿ ಬಾಳುವಂಥ ಜನಾಂಗಕ್ಕೆ ಅಮೂಲ್ಯವಾದಂಥ ಮಾರ್ಗದರ್ಶನವನ್ನು ನೀಡಿ ಉದ್ಧರಿಸಿದಂಥ ಸಂದರ್ಭಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಕೆಲವು ಜನರಿಗೆ ಇದು ಭಾಳ ಹಳೆಯ ಕಾಲದ್ದು, ನಾವೆಲ್ಲ ನಾಗರಿಕ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ, ಹಳೆಯದರ ಅವಶ್ಯಕತೆ ನಮಗಿಲ್ಲ ಅನ್ನುವಂಥ ಕೆಲವು ಜನರು ಇರಬಹುದು. ಆದರೆ ಹಳೆಯದಿಲ್ಲದೆ ಹೊಸತನ್ನು ಕಾಣಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಡಾಕ್ಟರ್ DVG ಅವರು ತಮ್ಮ ಮಂಕುತಿಮ್ಮ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ,
ಹಳೆ ಹಿಮಾಚಲ ಗಂಗೆ ಹಳೆಯು ನೀನಿದರಳಾವುದನ್ನು ಕಳೆದೆಯೋ, ಹಳೆದು ಹೊಸತರುಳಿರದೆ ಮಂಕುತಿಮ್ಮ. ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾನೆ. ಬೇಸಿಗೆಯಲ್ಲಿ ಕಡು ಬಿಸಿಲು ಬಿದ್ದಾಗ ಮನುಷ್ಯನಿಗೆ ತಾಪವಾಗಬಹುದು, ಆದರೆ ಸೂರ್ಯನೇ ಬೇಡ ಅಂದಂಥವರು ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಸೂರ್ಯನ ಕಿರಣ ಬೀಳದೇ ಇದ್ದರೆ ಮನುಷ್ಯ ತಿನ್ನುವಂಥ ಆಹಾರ ಸಸ್ಯಗಳಲ್ಲಿ ಉತ್ಪತ್ತಿ ಆಗ್ತಾ ಇದ್ದಿಲ್ಲ. ಸೂರ್ಯನ ಕಿರಣದಿಂದಲೇ ಸಸ್ಯಗಳಲ್ಲಿ ಆಹಾರದ ಉತ್ಪತ್ತಿ ಆಗ್ತಾ ಇದೆ ಅನ್ನುವಂಥ ವೈಜ್ಞಾನಿಕ ಸತ್ಯ ನಮ್ಮ ಕಣ್ಮುಂದೆ ಇದೆ. ಸೂರ್ಯ ನಮಗೆ ಕಡು ಬಿಸಿಲು ಕೊಟ್ಟರೂ ಕೂಡ ಅವನು ನಮ್ಮ ಜೀವನಕ್ಕೆ ಭಾಳಷ್ಟು ಅಗತ್ಯನಿದ್ದಾನೆ. ಇವತ್ತು ಸೂರ್ಯನ ಕಿರಣದಿಂದ ಎಷ್ಟು ನಾವು ಪ್ರಯೋಜನವನ್ನು ಆಧುನಿಕ ಕಾಲದಲ್ಲಿ ಪಡಿತಾ ಇದ್ದೇವೆ ಅನ್ನುವಂಥ ಅರಿವು ಎಲ್ಲರಿಗೂ ಕೂಡ ಇದೆ. ಹಳೆ ಚಂದ್ರ ಇವತ್ತು ವಿಜ್ಞಾನದ ಬಳಕೆಯಿಂದ ಮನುಷ್ಯ ಭಾಳಷ್ಟು ಆಹ್ಲಾದಕರವಾಗಿ ಬದುಕಿ ಬಾಳಬಹುದು. ಆದರೆ ನಿಜವಾದಂಥ ಚಂದ್ರನಿಂದ ಸಿಗುವಂಥ ಆಹ್ಲಾದಕತೆ, ಪ್ರಸನ್ನತೆ ಕೃತಕ ಯಾವುದೇ ವಸ್ತುವಿನಿಂದ ನಮಗೆ ಸಿಗೋದಿಲ್ಲ ಅನ್ನುವಂಥ ಸತ್ಯ ನಮ್ಮೆಲ್ಲರ ಕಣ್ಮುಂದೆ ಇದೆ. ಹಳೆ ಭೂಮಿ ನೀರು 3 ಪಾಲಿದ್ದರೆ ಭೂಮಿ ಒಂದೇ ಪಾಲಿದೆ. ಆದರೆ ಇರುವಂಥ ಜನ ಇರುವಂಥ ಭೂಮಿಯಲ್ಲಿ ಸಹಭಾಗಿತ್ವದಿಂದ ಬಾಳಬೇಕಲ್ಲದೆ ಅದನ್ನು ಹೆಚ್ಚುವರಿ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಳೆ ಭೂಮಿನೂ ಕೂಡ ನಮಗೆ ಅವಶ್ಯಕತೆ ಇದೆ. ಹಿಮಾಚಲ ಪರ್ವತ ಬಹುಶಃ ಹಿಂದೆ ಎಷ್ಟು ಇತ್ತು ಇವತ್ತು ಅಷ್ಟೇ ಇದೆ. ಅದನ್ನು ಯಾರಾದರೂ ಕಮ್ಮಿ ಮಾಡ್ತೇವೆ ಅಂದರೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆಯೇ ಮನುಷ್ಯ ವೀರಶೈವ ಧರ್ಮದ ವೈಶಾಲ್ಯತೆಯನ್ನಾಗಲಿ ಇದರ ಪ್ರಾಚೀನತೆಯನ್ನಾಗಲಿ ಕಡಿಮೆ ಮಾಡ್ತೇವೆ ಅಂದರೆ ಹಿಮಾಲಯ ಕಮ್ಮಿ ಮಾಡ್ತೇವೆ ಅಂತ ಏನು ಹೊರಟಾರಲ್ಲ ಕೆಲವು ಜನ, ಅಂಥವರಿಗೆ ಅದೇ ಅವಸ್ಥೆ ಆಗ್ತಾಯಿದೆ ಹೊರತು ಬೇರೊಂದು ಅಲ್ಲನ್ನುವುದನ್ನು ತಿಳ್ಕೋಬೇಕಾಗ್ತಾಯಿದೆ. ಇವತ್ತು ಸ್ವಾಭಿಮಾನ ಬಂದಾಗ ಎಷ್ಟೋ ಜನರು ಎದೆ ತಟ್ಟಿ ನೀವು ಹೇಳ್ತೀರಿ ನೋಡಿ, ದೇಶಕ್ಕಾಗಿ, ಧರ್ಮಕ್ಕಾಗಿ, ನಾಡು ನುಡಿಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡಂಥ ವಂಶದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಅನ್ನುವಂಥ ಸ್ವಾಭಿಮಾನದ ಮಾತುಗಳನ್ನು ಭಾಳಷ್ಟು ಸಂದರ್ಭದಲ್ಲಿ ಹೇಳ್ತೀರಿ. ಅದನ್ನು ನೋಡಿದರೆ ಇವತ್ತು ವೀರಶೈವ ಧರ್ಮ ಪರಂಪರೆ ನಿನ್ನೆ ಹುಟ್ಟಿ ಇವತ್ತು ಬೆಳೆದು ನಾಳೆ ಕಣ್ಮರೆಯಾಗುವಂಥ ಪರಂಪರೆ ಇದಲ್ಲ. ವೀರಶೈವ ಧರ್ಮಕ್ಕೆ 28 ಶಿವಾಗಮಗಳು ಏನದಾವೋ ಅವು ಈ ಧರ್ಮದ ತಾಯಿ ಬೇರು. ಬಹುಶಃ ಶಿವಾಗಮಗಳಲ್ಲಿ ಇರುವಂಥ ವೀರಶೈವ ಧರ್ಮದ ಪ್ರಾಚೀನತೆ, ಈ ಧರ್ಮದ ಸಾಮಾಜಿಕ ಧಾರ್ಮಿಕ ಚಿಂತನೆಗಳು ಅದರಲ್ಲಿ ಅಡಕವಾಗಿರುವುದನ್ನು ನಾವೆಲ್ಲ ಕಣ್ಣನ್ನು ತೆರೆದು ನೋಡಬೇಕಾಗ್ತಾಯಿದೆ. ಆದರೆ ಬಹಳಷ್ಟು ಜನರು ಅಂಥ ಆದರ್ಶ ಚಿಂತನೆಗಳನ್ನು ಗಂಭೀರವಾಗಿ ಅವಲೋಕನ ಮಾಡುವಂಥ, ತಿಳಿದುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಾರದೇ ಇರುವಂಥದ್ದು ಇಂದಿನ ಎಲ್ಲ ಆತಂಕಕಾರಿ ಬೆಳವಣಿಗೆಗಳಿಗೆ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರ್ದು. ಬಹುಶಃ
ಪರಶಿವನ ಪಂಚಮುಖದಿಂದ ಅವತಾರವನ್ನು ತಾಳಿದಂಥ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಭೂಮಂಡಲದಲ್ಲಿ ವೀರಶೈವ ಮತ ಸಿದ್ಧಾಂತವನ್ನು ಸಂಸ್ಥಾಪನೆಯನ್ನು ಮಾಡಿದರು. ಈ ಭೂಲೋಕಕ್ಕೆ ಅವತರಿಸಿ ಬರುವಾಗ ಸಾಕ್ಷಾತ್ ಪರಮಾತ್ಮ ಒಂದು ಮಾತನ್ನು ಹೇಳಿದ, ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಷಾಂ ಹಿತಕಾರಕಮ್ಮನ್. ನನ್ನ ಪರವಾದಂಥ ಶಿವಾದ್ವೈತ ಸಿದ್ಧಾಂತವನ್ನು, ವೇದ ವೇದಾಂತ ಸಮ್ಮತವಾದಂಥ ಸಿದ್ಧಾಂತವನ್ನು ಯಾವುದೋ ಒಂದು ವರ್ಗದ, ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಲ್ಲ, ಈ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರ ಶ್ರೇಯಸ್ಸಿಗೆ ಕಾರಣವಾಗುವಂಥ ವೀರಶೈವ ಮತವನ್ನು ಸ್ಥಾಪನೆ ಮಾಡಿ ಅಂಥೇಳಿ ಅಭಯ ಆಶೀರ್ವಾದವನ್ನು ಭಗವಂತ ಮಾಡಿದ. ಪರಶಿವನ ಸಂಕಲ್ಪಾನುಸಾರ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಕೊನಲುಪಾಕ ಸೋಮೇಶ್ವರಾದಿ ಪಂಚ ಶಿವಲಿಂಗಗಳಿಂದ ಅವತರಿಸಿ ಅಗಸ್ತ್ಯ, ದದೀಚಿ, ವ್ಯಾಸ, ಸಾನಂದ, ದುರ್ವಾಸ ಮಹರ್ಷಿಗಳಿಗೆ ವೀರಶೈವ ಧರ್ಮದ ಪರಮ ರಹಸ್ಯವನ್ನು ಬೋಧ ಮಾಡಿ ಉದ್ಧರಿಸಿದಂಥ ಇತಿಹಾಸ ನಾವು ಕಾಣ್ತೇವೆ. 12ನೇ ಶತಮಾನದಲ್ಲಿ ಎಷ್ಟೋ ಜನ ಅಸ್ಪೃಶ್ಯರ ಉದ್ಧಾರವಾಯಿತು. ಮಹಿಳೆಯರಿಗೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯ ಕೊಟ್ಟರು ಅಂಥೇಳಿ ಕೆಲವರು ಹೇಳ್ತಾರೆ. ಆದರೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲೇ ಶ್ರೀ ಜಗದ್ಗುರು ರೇಣುಕಾಚಾರ್ಯರು, ಯಡಿಯೂರು ಶ್ರೀಗಳವರು ಹೇಳಿದಂತೆ ಜಗದ್ಗುರು ರೇಣುಕಾಚಾರ್ಯ ಅವತಾರ ತಾಳಿದಂಥ ತೆಲಂಗಾಣ ರಾಜ್ಯದ ಕೊನಲುಪಾಕ ಸೋಮೇಶ್ವರ ಕ್ಷೇತ್ರದಲ್ಲಿ ಇವತ್ತು ಕೂಡ 18 ಜಾತಿ ಜನಾಂಗಗಳ ಮಠಗಳಿರುವುದನ್ನು ನಾವು ಕಾಣ್ತೇವೆ. ಆ ಎಲ್ಲ ಮಠಗಳನ್ನು ಸ್ಥಾಪನೆ ಮಾಡಿ ಆ ಎಲ್ಲ ಮಠಗಳ ಮೇಲೆ ಜಗದ್ಗುರು ರೇಣುಕಾಚಾರ್ಯರು ತಮ್ಮ ಕೃಪಾ ಕಾರುಣ್ಯವನ್ನು ಬೀರಿ ಆ ಎಲ್ಲ ಸಮುದಾಯದ ಜನರನ್ನು ಉದ್ಧರಿಸಿದಂಥ ಇತಿಹಾಸವನ್ನು ನಾವು ಕಾಣ್ತೇವೆ. ಕಬ್ಬಿಲಿಗನಾದಂಥ ಮಹಾಮುನಿ ಅಗಸ್ತ್ಯರು ರೇಣುಕರ ಬರುವಿಗಾಗಿ ಕರ್ನಾಟಕದ ಮಲಯಾಚಲದಲ್ಲಿ ತಪಸ್ಸನ್ನು ಮಾಡ್ತಾರೆ. ಅವರನ್ನು ಉದ್ಧಾರ ಮಾಡುವುದಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯರು ಗಗನಗಾಮಿಗಳಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮಲಯ ಪರ್ವತ ಶ್ರೇಣಿಗೆ ಬರ್ತಾರೆ. ಆ ಮಲಯಾಚಲದ ತಪೋಭೂಮಿಯಲ್ಲಿ ಅಗಸ್ತ್ಯರು ರೇಣುಕರ ಬರುವಿಗಾಗಿ ಕಾತರಿಸಿ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಬಂದಂಥ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಕೇಳ್ತಾರೆ, ಎಲೈ ಅಗಸ್ತ್ಯ ಮಹರ್ಷಿಗಳೇ, ನಿಮಗೆ ಪಾರ್ಥಿವ ಮಣಿ ಬೇಕೋ ಅಥವಾ ಪಾರಮಾರ್ಥಿಕದ ಮಣಿ ಬೇಕು ಅಂತ ಕೇಳಿದರು. ಒಬ್ಬ ಸಾಮಾನ್ಯ ಋಷಿಯಾಗಿದ್ದರೆ ನನಗೆ ಪಾರ್ಥಿವ ಮಣಿ ಬೇಕು ಅಂತ ಬಯಸ್ತಾ ಇದ್ದ. ಐಹಿಕ ಭೋಗ ಭಾಗ್ಯಗಳನ್ನು, ಸಿರಿ ಸಂಪತ್ತುಗಳನ್ನು ಬಯಸ್ತಾ ಇದ್ದ. ಆದರೆ ಮಹಾಮುನಿ ಅಗಸ್ತ್ಯರು ಶಿವಜ್ಞಾನ ಪಡೆಯುವುದಕ್ಕಾಗಿಯೇ ಅವತರಿಸಿ ಬಂದಂಥ ಋಷಿಗಳು. ಅವರಂದರು, ನನಗೆ ಪಾರ್ಥಿವ ಮಣಿ ಅಗತ್ಯ ಇಲ್ಲ, ನನಗೆ ಪಾರಮಾರ್ಥಿಕದ ಮಣಿಯನ್ನು ಅನುಗ್ರಹಿಸಿ ಈ ಗಿರಿ ಜೀವವನ್ನು
ಉದ್ಧಾರ ಮಾಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದರು. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಗೆ ಬೋಧ ಮಾಡಿದರು, ಹಾಗೆ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧ ಮಾಡಿದಂಥ ಇತಿಹಾಸವನ್ನು ನಾವು ಕಾಣ್ತೇವೆ. ಅಸ್ಪೃಶ್ಯರ ಉದ್ಧಾರದ ಹಿನ್ನೆಲೆಯಲ್ಲಿ ಮಾದಿಗನಾದಂಥ ಮಾತಂಗನಿಗೆ ಶಿವದೀಕ್ಷೆ ಇತ್ತು. ಮಂತ್ರೋಪದೇಶ ಮಾಡಿ ಮಾತಂಗ ಋಷಿಯನ್ನಾಗಿ ಪರಿವರ್ತಿಸಿದಂಥ ಕೀರ್ತಿ ಆಚಾರ್ಯ ಪರಂಪರೆಗೆ ಆ ಗೌರವ ಸಲ್ತಾ ಇದೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಇಂಥ ಇತಿಹಾಸ ಪ್ರಸಿದ್ಧವಾದಂಥ ಸಕಲರ ಹಿತವನ್ನೇ ಬಯಸುವಂಥ ವೀರಶೈವ ಮತ ಸಿದ್ಧಾಂತದ ಆದರ್ಶ ಗುಣಗಳನ್ನು ಕಂಡು 12ನೇ ಶತಮಾನದಲ್ಲಿ ಬಸವಣ್ಣನವರನ್ನು ಮೊದಲು ಮಾಡಿ ಅನೇಕ ಶರಣ ಸಮುದಾಯ ಈ ಧರ್ಮವನ್ನು ಸ್ವೀಕಾರ ಮಾಡಿ ಈ ಧರ್ಮದಂತೆ ನಡೆದು ತಾವಷ್ಟೇ ಉದ್ಧಾರ ಆಗಲಿಲ್ಲ, ತಮ್ಮನ್ನು ಬೆನ್ನು ಹತ್ತಿ ಬಂದಂಥ ಎಲ್ಲ ಜನರನ್ನು ಸನ್ಮಾರ್ಗಕ್ಕೆ ಕರೆತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಆದರೆ ಎಷ್ಟೋ ಜನರು ಕೇವಲ 12ನೇ ಶತಮಾನದಿಂದ ಈಚೆಗೆ ತಮ್ಮ ವಿಚಾರಗಳನ್ನು ಹೇಳ್ತಾರೆ ಹೊರತು ಆ 12ನೇ ಶತಮಾನದ ಶರಣರಿಗೆ ಶಕ್ತಿಯನ್ನು ತುಂಬಿದಂಥ ಮೂಲ ಗಂಗೋತ್ರಿಯಾಗಿರುವಂಥ ಆಚಾರ್ಯ ಪರಂಪರೆಯ ನೆನವುಗಳನ್ನು ಮುಚ್ಚಿಡುವಂಥ ಬಚ್ಚಿಡುವಂಥ ಕೆಲಸವನ್ನು ಭಾಳಷ್ಟು ಜನರು ಮಾಡ್ತಾಯಿದ್ದಾರೆ. ಆ ಕಾರಣದಿಂದಾಗಿಯೇ ಜನರಿಗೆ ವಾಸ್ತವಿಕ ಸತ್ಯ ತಿಳಿಯಲಾರದ ಕಾರಣ ಕೌಲು ದಾರಿಯಲ್ಲಿ ನಡೀತಾ ಇದ್ದಾರೆ. ಇವತ್ತು ವೀರಶೈವ ಲಿಂಗಾಯತ ಈ ಧರ್ಮದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಒಳಪಂಗಡಗಳು ಇರುವುದನ್ನು ಕಾಣ್ತೇವೆ. ಎಷ್ಟಾದರೂ ಒಳಪಂಗಡಗಳು ಇರಲಿ, ಆದರೆ ಎಲ್ಲ ಒಳಪಂಗಡಗಳು ವೀರಶೈವ ಲಿಂಗಾಯತದ ಮೂಲವಾಹಿನಿಗೆ ಸಂಬಂಧಪಟ್ಟವುಗಳಾಗಿವೆ ಹೊರತು ಅವುಗಳು ಬೇರೆ ಬೇರೆ ಅಲ್ಲ ಅನ್ನುವಂಥ ಸತ್ಯವನ್ನು ಎಷ್ಟು ಬೇಗ ಒಳಜಾತಿಯ ಜನಾಂಗದ ಜನತೆ ತಿಳ್ಕೊತಾರೋ ಅಷ್ಟು ಬೇಗ ಸಮಾಜಕ್ಕೆ ಅದು ಒಳಿತನ್ನು ಉಂಟು ಮಾಡುವಂಥದ್ದಾಗ್ತಾಯಿದೆ. ಅದಕ್ಕಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಿಸಿದಂಥ ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರು ಅದೇ ಸದಾಶಯಗಳನ್ನು ಹೊತ್ತು ಧಾರವಾಡದ ಮೊದಲ ಅಧಿವೇಶನದಲ್ಲಿ ನಿರ್ಣಯಿಸಿದಂಥ 10 ನಿರ್ಣಯಗಳು ಅವು ಗುರುಪೀಠದವರಿಗಂತಲ್ಲ, ವಿರಕ್ತ ಸಮುದಾಯಕ್ಕಂತಲ್ಲ, ಈ ಧರ್ಮದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಅನ್ವಯಗೊಳ್ಳುವಂಥ ಸಮನ್ವಯದ ಸೂತ್ರಗಳದಾವೆ. ಇವತ್ತು ಆ ಸಮನ್ವಯದ ಸೂತ್ರಗಳನ್ನು ಅದೇ ವರ್ಗದ ಜನ ಅವುಗಳನ್ನು ಧಿಕ್ಕರಿಸಿ ಗಾಳಿಗೆ ತೂರಿ ತಮ್ಮ ಸ್ವಾರ್ಥ ಮತ್ತು ಸಂಕುಚಿತ ಮನೋಭಾವನೆಯಿಂದ ಸಮಾಜವನ್ನು ಛಿದ್ರಗೊಳಿಸುವಂಥ ಜಾತಿ ವ್ಯವಸ್ಥೆಯಲ್ಲಿ ವಿಂಗಡಿಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದು ಭಾಳಷ್ಟು ಒಳ್ಳೆಯದಾದಂಥ ಕೆಲಸ ಖಂಡಿತವಾಗಿ ಅಲ್ಲ. ಆ ಕಾರಣದಿಂದ ಮೇ 2ನೇ ತಾರೀಕಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ
ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಇಲ್ಲಿ ಬೆಳಗ್ಗೆ ಅಂಥ ಮಹಾಪೂಜೆ ಮಾಡಿದ್ವಲ್ಲ, ಅದೇ ಮಹಾಪೂಜೆ ಅವರ ಬಹುದಿನದ ಅಪೇಕ್ಷೆಯಂತೆ ಅವರ ಮನೆಯಲ್ಲಿ ಪೂಜಾ ಮಾಡಿದ್ವಿ. ಪೂಜಾ ಮುಗಿದ ನಂತರದಲ್ಲಿ 95ರ ಗಡಿಯಲ್ಲಿ ನಡೆಯುತ್ತಿರುವಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಬಹಳ ನೊಂದುಕೊಂಡು ಒಂದು ಮಾತನ್ನು ಹೇಳಿದರು. ಒಂದಾನೊಂದು ಕಾಲದಲ್ಲಿ ವೀರಶೈವ ಧರ್ಮ ಎಲ್ಲ ಜನತೆಗೆ ದಿಕ್ಸೂಚಿಯಾಗಿ ಮಾರ್ಗದರ್ಶನ ನೀಡಿದಂಥ ಧರ್ಮ ಇವತ್ತು ವಿಶಾಲ ತತ್ವ ಸಿದ್ಧಾಂತಗಳನ್ನು ಹೊಂದಿದಂಥ ಈ ಧರ್ಮ ಜಾತಿ ಜಾತಿಗಳಾಗಿ ಈ ಧರ್ಮ ಛಿದ್ರಗೊಳ್ತಾ ಇದೆಯಲ್ಲ ಬುದ್ಧಿ. ಇಂಥ ಸಂದರ್ಭದಲ್ಲಿ ಈ ಮತ ಸಿದ್ಧಾಂತವನ್ನು ಭೂಮಂಡಲದಲ್ಲಿ ಸಂಸ್ಥಾಪಿಸಿದಂಥ ಶ್ರೀ ಜಗದ್ಗುರು ಪಂಚಪೀಠ ಪರಂಪರೆಯ ಇಂದಿನ ಎಲ್ಲ ಜಗದ್ಗುರುಗಳು ಒಮ್ಮನಸ್ಸಿನಿಂದ ಸಾಮರಸ್ಯದಿಂದ ಮತ್ತೊಮ್ಮೆ ಸಮಾಜವನ್ನು ಕಟ್ಟುವಂಥ ಕೆಲಸ ನೀವು ಮುಂದೆ ನಿಂತು ಮಾಡಬೇಕು ಅಂಥೇಳಿ ನಿವೇದನೆ ಮಾಡಿದರು. ಆ ಸಂದರ್ಭದಲ್ಲಿ ಯಡಿಯೂರು ಶ್ರೀಗಳು ಕೂಡ ಸಾಕ್ಷಿಯಾಗಿದ್ದು, ನಾವಲ್ಲಿ ಹೆಚ್ಚು ಮಾತನಾಡಲಿಲ್ಲ. ಆ ಕಾರ್ಯವನ್ನು 2ನೇ ದಿನದಲ್ಲಿ 2ನೇ ತಾರೀಕು ಅವರ ಮನೆಯಲ್ಲಿ ಪೂಜೆ ಆದರೆ 7ನೇ ತಾರೀಕಿಗೆ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಪೂರ್ವಾಶ್ರಮದಲ್ಲಿ ತಪಸ್ಸು ಮಾಡಿದಂಥ ಇಂದು ರಂಭಾಪುರಿ ಪೀಠದ ಖಾಸಾ ಶಾಖಾ ಮಠವಾಗಿರುವಂಥ ಮತ್ತು ಗಂಗಾಧರ ಜಗದ್ಗುರುಗಳ ಯೋಗ ಸಮಾಧಿ ಹೊಂದಿದಂಥ ಪುಣ್ಯಭೂಮಿಯಲ್ಲಿ ಸಮಾನ ಪೀಠದ ಎಲ್ಲ ಜಗದ್ಗುರುಗಳನ್ನು ಸ್ವತಃ ನಾವೇ ಆಹ್ವಾನಿಸಿ ಹಲವಾರು ವಿಚಾರಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡಿ ಮುಂದಿನ ಹೆಜ್ಜೆಯನ್ನು ನಾವು ಇಟ್ವಿ. ಅದಕ್ಕೆ ಸಮಾನ ಪೀಠಗಳು ಭಾಳ ಹಾರ್ದಿಕವಾಗಿ ಸ್ವಾಗತಿಸಿ ಈ ಕಾರ್ಯ ಮಾಡೋಣ, ಸಮಾಜ ಕಟ್ಟೋಣ ಅನ್ನುವಂಥ ಧ್ವನಿಯನ್ನು ವ್ಯಕ್ತಪಡಿಸಿದರು. ಅದಾದ ನಂತರ ಮತ್ತೊಂದು ಸುತ್ತಿನ ಮಾತುಕತೆ ಬೆಂಗಳೂರಿನ ಶಾಮನೂರು ಶಿವಶಂಕರಪ್ಪನವರ ನಿವಾಸದಲ್ಲಿ ರಂಭಾಪುರಿ, ಕೇದಾರ ಮತ್ತು ಕಾಶಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಮತ್ತೊಂದು ಸಮಾಲೋಚನೆ ನಡೀತಿ. ಆದರೆ ನಿರೀಕ್ಷಿತ ಫಲ ನಮಗೆ ಸಿಗದೇ ಇದ್ದರೂ ಏನು ಉಳಿದ ಪೀಠಗಳ ಸಾಮರಸ್ಯ ಮತ್ತು ಸೌಹಾರ್ದತೆಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಮಾರ್ಗದರ್ಶನ ಮಾಡಬೇಕು. ಮೊಟ್ಟ ಮೊದಲಿಗೆ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ದಾವಣಗೆರೆ ಮಧ್ಯವರ್ತಿ ಕೇಂದ್ರದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ನಾವೆಲ್ಲ ಕೈಗೊಂಡ್ವಿ. ಬಹುಶಃ 18ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಇಲ್ಲಿ ಹರಿಹರದಲ್ಲಿ ಆಷಾಢ ಮಾಸ ಪೂಜೆ ಹಾಗೆ ನಡೀತಾ ಇದೆ. ಇದೇ ರೀತಿ ಪ್ರತಿ ವರ್ಷ ಅಲ್ಲಿ ನಡೆಯುವುದು ತಮಗೆ ಗೊತ್ತಿದೆ. ಅದಕ್ಕೆ ಅಲ್ಲಿ 3 ದಿನಗಳನ್ನು ಆಷಾಢ ಮಾಸದ ಪೂಜೆ ಮತ್ತು ಧರ್ಮ ಸಮಾರಂಭಕ್ಕೆ ಮೀಸಲಿಟ್ಟು 21, 22 ಈ 2 ದಿನಗಳ ಕಾಲ ಶೃಂಗ ಸಮ್ಮೇಳನ ನಡೆಯಲಿಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ವಿ. ಅದರ ಪರಿಣಾಮವಾಗಿ ಇವತ್ತಿನ ಹರಿಹರದ ಧರ್ಮ ಸಮಾರಂಭದಲ್ಲಿ ಸವಿಸ್ತಾರ ಮಾಹಿತಿ ಉಳ್ಳಂಥ ಶೃಂಗ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಂಡಿರುವಂಥದ್ದು ಜಗತ್ತೊಳಗೆ ನಮ್ಮೆಲ್ಲ ಶ್ರೀಗಳಿಗೆ ಅಷ್ಟೇ ಅಲ್ಲ, ತಮ್ಮೆಲ್ಲರಿಗೂ ಕೂಡ ನಮಗಿಂತ ಹೆಚ್ಚಿನ ಹರುಷ ತಮಗೆ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ.
ಸಮಾಜ ಹಿರಿಯ ಧುರೀಣರಂಥ ಎನ್ ಜಿ ನಾಗನಗೌಡರಾಗಲಿ, ಪಟೇಲ್ ಹಾಲೇಶಪ್ಪ ಗೌಡರಾಗಲಿ ತಮ್ಮ ಮನಸ್ಸಿನಲ್ಲಿರುವಂಥ ಅನಿಸಿಕೆಗಳನ್ನು ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಿದ್ದಾರೆ. ವೀರಶೈವ ಧರ್ಮದ ಯಾವುದೇ ಒಳಪಂಗಡದವರಿದ್ದರೂ ಕೂಡ ಆ ಎಲ್ಲರಿಗೂ ಕೂಡ ವೀರಶೈವ ಧರ್ಮದ ಪಂಚಪೀಠಗಳ ಪರಂಪರೆಯ ಜಗದ್ಗುರುಗಳೇ ಅವರೆಲ್ಲರಿಗೆ ನಿಜವಾದಂಥ ಧರ್ಮ ಗುರುಗಳು ಅನ್ನುವಂಥದ್ದು ಎಲ್ಲರಿಗೂ ಮನವರಿಕೆ ಆದಂಥ ಇವತ್ತಿನ ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಕೆಲವು ಜನರು ಸಣ್ಣ ಸಣ್ಣ ಕಾರಣಗಳಿಗಾಗಿ ನಮ್ಮಿಂದ ಕೆಲವು ಜನರು ದೂರ ಸಿಡಿದು ಹೋದರು. ಆದರೆ ನಮ್ಮಿಂದ ಸಿಡಿದು ಹೋದಂಥ ಜನ ಸಮಾಜಕ್ಕಾಗಿ ಸಂಪಾದಿಸಿದ್ದಾದರೂ ಏನು ಅನ್ನುವಂಥ ಬಹುದೊಡ್ಡ ಪ್ರಶ್ನೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಡ್ತಾ ಇದೆ. ವೀರಶೈವ ಧರ್ಮದ ಮೂಲ ಸಂಸ್ಕೃತಿ ಅವುಗಳನ್ನು ಬಿಟ್ಟು ಯಾರೇ ಏನೇ ಆಗಲಿ ಮಾಡಲಿಕ್ಕೆ ಕಿಂಚಿತ್ತೂ ಕೂಡ ಸಾಧ್ಯ ಇಲ್ಲ. ಇವುಗಳನ್ನು ಬಿಟ್ಟು ಅವರೇನಾದರೂ ಮಾಡ್ತೇವಂದ್ರೆ ಆ ಮಾತು ಬೇರೆ. ಆದರೆ ಯಾರೂ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ವಿಶಾಲ ವಿಶ್ವ ಬಂಧುತ್ವದ ಸಂದೇಶಗಳನ್ನು ಹೊಂದಿದಂಥ ಈ ಧರ್ಮ ಮತ್ತೊಮ್ಮೆ ನಾವು ನೀವೆಲ್ಲ ಸೇರಿ ಕಟ್ಟಿ ಬೆಳೆಸಿ ಸಮೃದ್ಧಗೊಳಿಸಬೇಕಾಗಿದೆ. ಇವತ್ತು ಜಾತಿ ಜನಗಣತಿ ವಿಚಾರ ಮುಂಚೂಣಿಯಲ್ಲಿ ಇದೆ. ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಗೆ ಅನುಮೋದನೆ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಏನು ದ್ವಂದ್ವಗಳನ್ನು ಹುಟ್ಟು ಹಾಕಿತ್ತು ಅದಕ್ಕೆ ಒಂದು ಅಂಕುಶ ಇಟ್ಟಂತೆ ಆಯಿತು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಅದನ್ನು ಮಹಾಸಭೆ ಸ್ವಾಗತಿಸಿದ್ದು, ಅದಕ್ಕೆ ಪೂರ್ವಕವಾಗಿ ಪಂಚಪೀಠಗಳು ಕೂಡ ಹಾರ್ದಿಕವಾದಂಥ ಸ್ವಾಗತ ಮಾಡಿ ಜನಗಣತಿಯ ಜೊತೆಗೆ ಜಾತಿ ಜನಗಣತಿ ನಡೀಲಿ ಅನ್ನುವಂಥ ಮಾತು ಹೇಳಿದೆ. ಆದರೆ ಮುಂದಿರುವಂಥ ಸವಾಲು ಇವತ್ತು ವೀರಶೈವ ಲಿಂಗಾಯತ ಸಮುದಾಯದವರು ಕ್ಷಣಿಕ ಸುಖದಾಸೆಗಾಗಿ ಈ ಧರ್ಮದ ಸಮಗ್ರತೆಯನ್ನು ಹಾಳು ಮಾಡುವಂಥ ಪ್ರಯತ್ನ ಯಾರೂ ಕೂಡ ಮಾಡಬಾರ್ದು. ಈಗಾಗಲೇ ಮಹಾಸಭೆಯೂ ಕೂಡ ವೀರಶೈವ ಲಿಂಗಾಯತ ಇವು ಎರಡೂ ಒಂದೇ ಹೊರತು ಬೇರೆ ಬೇರೆ ಅಲ್ಲನ್ನುವಂಥ ಸ್ಪಷ್ಟ ಧ್ವನಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಜಾತಿ ಜನಗಣತಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ವೀರಶೈವ ಲಿಂಗಾಯತ ಅಂತಲೇ ಬರೆಸಿದರೆ ಈ ಧರ್ಮ ಬಾಂಧವರ ಜನಸಂಖ್ಯೆ ನಂಬರ್ 1 ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯತೆ ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕಾಗಿದೆ. ನಡೆದು ಹೋದಂಥ ಕೈ ಘಟನೆಗಳನ್ನು ಮರೆತು ಮತ್ತೆ ಮೂಲ ವಾಹಿನಿಯಲ್ಲಿ ಕಟ್ಟೆಯ ಕಲ್ಲು ಕಟ್ಟೆಗೆ ಸೇರಿದರೆ ಅದಕ್ಕೆ ಹೇಗೆ ಬೆಲೆ ಬಂದಿತೋ ಅಂಥ ಗೌರವ ಘನತೆಗಳು ನಮ್ಮೆಲ್ಲ ಒಳಪಂಗಡದ ಜನರಿಗೆ ಬಂದದ್ದಾದರೆ ಮತ್ತೊಮ್ಮೆ ಈ ಧರ್ಮದ ಗೌರವ ಘನತೆಗಳು ಹೆಚ್ಚಾಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಒಂದು ಆಶಾದಾಯಕ ಭಾವನೆಯನ್ನು ಇಟ್ಕೊಂಡು ಮೊದಲ ಹಂತದ ಶೃಂಗಸಭೆ ಜುಲೈ 21, 22ರಂದು ನಡೀತಾ ಇದೆ. ಮುಂದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಈ ನಾಡಿನ ಎಲ್ಲ ವೀರಶೈವ ಲಿಂಗಾಯತ ಸಮುದಾಯಗಳ ಎಲ್ಲ ಮಠಾಧೀಶರು ಗಣ್ಯರ ಒಂದು ಸಮಕ್ಷಮದಲ್ಲಿ ಬೃಹತ್ ಸಮ್ಮೇಳನ ನಡೆಸುವಂಥ ಉದ್ದೇಶವನ್ನು ಮಹಾಸಭೆ ಹೊಂದಿದೆ. ಅದಕ್ಕೆ ವೀರಶೈವ ಧರ್ಮದ ಪಂಚಪೀಠಗಳು ಸಮಾಜದ ಹಿತಕ್ಕಾಗಿ ಎಲ್ಲರ ಒಳಿತಿಗಾಗಿ ಒಳ್ಳೆಯದೇನು ಆಗಬೇಕಾಗಿದೆ ಅದನ್ನು ಹಿಂದು ಮುಂದೆ ನೋಡದೆ
ಅದಕ್ಕೆ ಸಮ್ಮತಿಯನ್ನು ಕೊಡುವಂಥ ಒಂದು ಯೋಜನೆಯೂ ಕೂಡ ನಮ್ಮೆಲ್ಲರ ಮನದಾಳದಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಅದಕ್ಕೆ 21, 22ರಂದು ನಡೆಯುವಂಥ ಆ ಶೃಂಗ ಸಮ್ಮೇಳನದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಂದಾಳುಗಳು, ಗಣ್ಯರು ಅದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಹಳ ಜನ ಅತಿಥಿಗಳಿದ್ದರೂ ಕೂಡ ಸಮಯದ ಪರಿಮಿತಿಯನ್ನು ಇಟ್ಟು ಒಂದು ಒಕ್ಕಟ್ಟಿನ ಭಾವೈಕ್ಯತೆಯ ಪ್ರದರ್ಶನವೂ ಕೂಡ ಆ ಸಂದರ್ಭದಲ್ಲಿ ನಡೆಯುವಂಥ ಸಂದರ್ಭ ಬಹಳಷ್ಟು ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ, ಪರಮ ಪೂಜ್ಯ ಗಂಗಾಧರ ಜಗದ್ಗುರುಗಳು ನಮ್ಮ ಮಳಲಿ ಸಂಸ್ಥಾನ ಮಠದ ಶ್ರೀಗಳು ಹೇಳಿದಂತೆ ಆಷಾಢ ಅಂದ್ರೆ ಮೂಗು ಮುರಿಯುವಂಥ ಜನ ಭಾಳ ಜನ. ಇದು ಅಶುಭ ಮಾಸ. ಆದರೆ ಅಶುಭ ಮಾಸವನ್ನು ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳವರು ಇಷ್ಟಲಿಂಗ ಮಹಾಪೂಜೆ ಮಾಡುವುದರ ಮೂಲಕ ಶುಭ ಮಾಸವನ್ನಾಗಿ ಪರಿವರ್ತಿಸಿದಂಥ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ತಾ ಇದೆ. ಅವರು ಹಾಕಿದಂಥ ಪವಿತ್ರ ಹೆದ್ದಾರಿಯಲ್ಲಿ ಪ್ರಸ್ತುತ ಜಗದ್ಗುರುಗಳು ಕೂಡ 34 ವರ್ಷಗಳಿಂದ ನಿರಂತರವಾಗಿ ಈ ಧರ್ಮ ಸಂಗ್ರಾಮ ನಡೀತಾ ಇದೆ. ಅದು ಹಳ್ಳಿನೇ ಇರಲಿ, ಪಟ್ಟಣ ಇರಲಿ, ಜನರ ಮನೋಭಾವನೆಯನ್ನು ಆಧರಿಸಿ ಎಲ್ಲ ಕಡೆಗೆ ಜಾಗೃತೆಯನ್ನು ಉಂಟು ಮಾಡುವಂಥ ಕೆಲಸ ಏನು ನಡೀತಾ ಇದೆ, ಅದು ನಮಗೆ ಸಂತೃಪ್ತಿ ಮನೋಭಾವ ತಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಹರಿಹರ ಪಟ್ಟಣದಲ್ಲಿ ನಡೆಯುವಂಥ 3 ದಿನದ ಕಾರ್ಯಕ್ರಮ ದಾವಣಗೆರೆಯ ಶೃಂಗ ಸಮ್ಮೇಳನಕ್ಕೆ ಒಂದು ಹೆಚ್ಚಿನ ಶಕ್ತಿಯನ್ನು, ಭದ್ರವಾದಂಥ ಬುನಾದಿಯನ್ನು ಹಾಕ್ತಾ ಇದೆ ಅನ್ನುವಂಥ ಆತ್ಮಸಂತೃಪ್ತಿಯ ಮನೋಭಾವನೆಯನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಜಗದ್ಗುರು ಪಂಚಪೀಠಾಧೀಶ್ವರರು ಈ ನಾಡಿನ ಬೇರೆ ಬೇರೆ ಪ್ರಾಂತ ಪ್ರದೇಶದ ಸುಮಾರು 500 ಜನಕ್ಕೂ ಹೆಚ್ಚು ಪಟ್ಟಾಧ್ಯಕ್ಷರು ಕೂಡ ಆ ಶೃಂಗ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಲವಾರು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡು ಅವುಗಳನ್ನು ಪ್ರಕಟ ಮಾಡುವಂಥ ಸಂದರ್ಭ ಒದಗಿ ಬಂದಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ಸಮಯ ಜಾಸ್ತಿ ಆಗ್ತಾ ಇರೋದರಿಂದ ಮುಂದುವರೆದಂಥ ವಿಚಾರಗಳ ಮತ್ತೆ ನಾಳಿನ ಸಮಾರಂಭದಲ್ಲಿ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿ, ಇವತ್ತಿನ ಈ ಸಮಾರಂಭವನ್ನು ಸಹೋದರಿ ಶ್ರೀಮತಿ ರತ್ನಕ್ಕ ಅವರು ಮತ್ತು ಡಾಕ್ಟರ್ ರಾಜಶೇಖರ್ ಅವರು ಭಾಳ ಸೊಗಸಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಸಮಿತಿಯಿಂದ ಈ ಕೊನೆ ಹಂತದಲ್ಲಿ ಆಶೀರ್ವಾದ ಪ್ರಾಪ್ತವಾಗ್ತಾ ಇದೆ. ಮೇಲಾಗಿ ಈ ಸ್ವಾಗತವನ್ನು ಉಪನ್ಯಾಸಕರಾದಂಥ ವಜ್ರೇಶ್ ಅವರು ಬಂದಂಥ ಎಲ್ಲ ಗಣ್ಯರನ್ನು ನೆನಪಿಸಿ ಅವರನ್ನು ಶ್ರದ್ಧಾಪೂರ್ವಕವಾಗಿ ಅಭಿಮಾನದಿಂದ ಸ್ವಾಗತವನ್ನು ಮಾಡಿದ್ದಾರೆ. ಇವತ್ತಿನ ಮೊದಲ ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಹರಿಹರ ಘಟಕದ ಅಧ್ಯಕ್ಷರಂತ DG ಶಿವಾನಂದಪ್ಪನವರು ಪಾಲ್ಗೊಂಡಿದ್ದಾರೆ. SJVP ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದಂಥ CV ಪಾಟೀಲ್ರಾಗಲಿ, ಇನ್ನೋರ್ವ ನಿವೃತ್ತ ಪ್ರಾಚಾರ್ಯರಾದಂಥ HA ಭಿಕ್ಷಾವೃತ್ತಿ ಮಠರಾಗಲಿ ಮತ್ತು ನಮ್ಮ NH ಪಾಟೀಲ್ರಾಗಲಿ, ಇವರೆಲ್ಲರೂ ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಷ್ಟೇ ಅಲ್ಲ, ನಮ್ಮ ಯಜಮಾನ್ ಜಯದೇವಪ್ಪನವರ ಮಕ್ಕಳಾದಂಥ ಮುರುಗೇಶ್ ಅವರು ಪ್ರತಿ ವರ್ಷ ಇಲ್ಲಿ ನಡೆಯುವಂಥ ಸಮಾರಂಭದಲ್ಲಿ ತಾವೆಲ್ಲ ಪಾಲ್ಗೊಳ್ಳುತ್ತಾ ಇರುವಂಥದ್ದು ಹೆಮ್ಮೆ ಮತ್ತು ಸಂತೋಷದ ಸಂಗತಿ. ನಾವು ನೀವೆಲ್ಲ ಸೇರಿ ಈ ಧರ್ಮದ ರಥವನ್ನು ಎಳೆದುಕೊಂಡು ಹೋಗೋಣ. ನಿಮ್ಮೆಲ್ಲರ ಸಹಕಾರ ಸಹಯೋಗ ಇತ್ತು ಅಂದರೆ
ವೀರಶೈವ ಲಿಂಗಾಯತ ಸಂಸ್ಕೃತಿಯನ್ನು ಮತ್ತಷ್ಟು ಭದ್ರವಾಗಿ ಕಟ್ಟಿ ಜನಮಾನಸದಲ್ಲಿ ತುಂಬೋಣ ಅನ್ನುವಂಥ ಸಂಕಲ್ಪ ಕೈಗೊಂಡು ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ನಿಮ್ಮೆಲ್ಲರ ಕುಲದೈವ ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾಯಿದ್ದೇವೆ. ಶಿವಂಭಯಾದ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.